ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಹುಬ್ಬಳ್ಳಿ ಎಪಿಎಂಸಿನ್ಯಾಗ ಒಂದು ಸ್ಪರ್ಧೆ ನಡೀತು. ಅದು ಅಂತಿಂತ ಸ್ಪರ್ಧೆ ಅಲ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರ ದವಾಖಾನಿ ಸೇರೋದು ಗ್ಯಾರಂಟಿ ನೋಡ್ರಿ. ಅಂತ ಸ್ಪರ್ಧೆ ನೋಡಾಕ ನಾ ಮುಂದ ತಾ ಮುಂದತ ಸೀಟಿ ಹೊಡ್ಕೊಂತ ಜನ ಭಾಳ ಖುಷಿ ಪಟ್ರ. ಬರ್ರಿ ಹಂಗಾರ ಅದೆಂಥ ಕಾಂಪಿಟೇಷನ್ ಅಂತ ನೋಡ್ಕೊಂಡು ಬರಮು. ಬೆನ್ನ ಮ್ಯಾಲ ಬರೋಬ್ಬರಿ 1 ಕ್ವಿಂಟಾಲ್ ತೂಕದ ಚೀಲ ಹೊತ್ತು ದಿಕ್ಕಾಪಾಲಾಗಿ ಓಡಾಕತ್ತಾರಲ್ಲ, ಇವರೆಲ್ಲ ಹಮಾಲ್ರು. ನವನಗರ ಎಪಿಎಂಸಿಯಾಗ ಹಮಾಲರಿಗೆ ಅಂತ ಭಾರ ಹೊತ್ತು ಓಡೋ ಕಾಂಪಿಟೇಷನ್ ಇಟ್ಟಿದ್ರ. ಪ್ರತಿ ವರ್ಷ ದಸರಾದಾಗ ಹಮಾಲರ ಸಂಘ ಒಂದಿಲ್ಲೊಂದು ಮನರಂಜನೆ ಕ್ರೀಡೆ ನಡೆಸ್ಕೊಂಡು ಬರಾಕತ್ತೈತಿ. ಈ ಬಾರಿ ಕೂಡ 1 ಕ್ವಿಂಟಾಲ್ ತೂಕದ ಗೋಧಿ ಚೀಲ ಹೊತ್ತ 1 ನಿಮಿಷದಾಗ ಯಾರು ಎಷ್ಟು ದೂರದ ಮಟ್ಟ ಹೊಕ್ಕಾರ ಅವರಿಗೆ ಬಹುಮಾನ. ನಮ್ದು 64 ವಯಸ್ಸು, ನಮ್ಮ ಚಟ ಇಲ್ಲ ಏನಿಲ್ಲ. ನಾವು ನಮ್ಮ ಶರೀರ ಚಲೋ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೆಲಸ ಏನು ಅಷ್ಟೇ, ಉಳ್ಕಿದ್ದೇನು ನಮ್ಮ ಚಟ ಇಲ್ಲ. ನಮಗದು ಚಲೋ ಅನಿಸ್ತೈತೆ ಅವ್ರು ಮಾಡಿರೋದು. ಅದೇನು ಅವ್ರು ಮಾಡ್ಯಾರ ಅದು ಮಾಡಿರೋ ಚಲೋ ಮಾಡ್ಯಾರ, ನಮ್ಗೆ ಅದು ಸಂತೋಷ ಐತೆ ಅವ್ರು ಮಾಡಿದ್ರು. ಮೊದಲನೇ ಬಹುಮಾನ 40 ಗ್ರಾಂ ಬೆಳ್ಳಿ, ಎರಡನೇದ 30 ಗ್ರಾಂ, ಮೂರನೇದ 20 ಗ್ರಾಂ ಬೆಳ್ಳಿ ಕಾಯಿನ್ ಬಹುಮಾನ ಇಟ್ಟಿದ್ರ. ಬೆಳ್ಳಿ ಹೊಡಿತೀನಿ ಅಂತ ಹಮಾಲ್ರ ಕ್ವಿಂಟಲ್ ಚೀಲ ಹೊತ್ತು ತ್ರಾಸ್ ಪಟ್ರ. ಹೊರಂತ ಒಂದು ಸ್ಪರ್ಧೆನ ನಮ್ಮ ಹುಡುಗರು ದೊಡ್ಡಕಾರ ಆಗಲಿ ಚಟ ಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡ್ರಿ. ನಾವು ಅಂದ್ರೆ ಆರೋಗ್ಯವಂತರಾಗಲಿ, ಇಲ್ಲಿ ನಮ್ಮ ಹಮಾಲಿ ಮಾಡೋಕ್ಕೆ ಶಕ್ತಿ ಬರಲಿ, ಒಳ್ಳೆಯರಾಗಲಿ ಅನ್ನೋ ಉದ್ದೇಶಕ್ಕೆ ಇದು ವರ್ಷಕ್ಕೊಂದು ದಿನದಲ್ಲಿ ನಾವು ಇದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ಒಟ್ನಾಗ ಆರೋಗ್ಯ ಚಂದ ಕಾಪಾಡ್ಕೊಂಡು ಬಂದವರೆಲ್ಲ ಕ್ವಿಂಟಾಲ್ ಭಾರ ಹೊತ್ತ ಓಡಾಕೆ ಹಿಂದೆ ಮುಂದೆ ಮಾಡಲಿಲ್ಲ. ಆದ್ರ ಕೆಲವರು ಅರ್ಧಕ್ಕ ಚೀಲ ಒಗೆದು ನೆಲಕ್ಕಚ್ಚಿ ಬಿದ್ರ. ಇವ್ರನ್ನ ಹುರಿದುಂಸಾಕ ಜನರ ಕ್ಯಾಕಿ ಶಿಳ್ಳಿ ಭಾಳ ಜೋರಿತ್ತು ನಡ್ರಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಳಿ. ಗದಗ್ನ ಎಪಿಎಂಸಿ ಸಮೀಪದಾಗಿರೋ ಅಂಗಡಿಯಾಗ ಒಂದು ಮೊಲ ಒಂದ ಸರ್ತಿಗೆ 9 ಮರಿ ಹಾಕೈತಿ. ಎಪಿಎಂಸಿ ಒಳಗೆ ಕೆಲಸ ಮಾಡೋ ಮಹೇಶ್ ಮತ್ತು ಬಸವರಾಜ ಈ ಮೊಲಾನ್ ಸಾಕ್ಯಾರ. ದಸರಾ ದಿನ ಈ ಮೊಲ 9 ಮರಿ ಹಾಕಿದ್ದಕ್ಕ ಮಂದಿ ಈ ಮೊಲಾನ ಪೂಜೆ ಮಾಡಾಕತ್ತಾರ. ಮೊಲ 9 ಮರಿ ಹಾಕುವುದು ಭಾಳ ಅಪರೂಪ ಅಂತ ಈ ಮೊಲಕ್ಕ ರೂಪ ಅಂತ ಹೆಸರಿಟ್ಟು ಮಂದಿ ಪೂಜೆ ಮಾಡಾಕತ್ತಾರ. ಗದಗ್ನ ಎಪಿಎಂಸಿ ಸಮೀಪದಾಗಿರೋ ಈ ಅಂಗಡಿಯಾಗ ಒಂದೇ ಸರ್ತಿಗೆ ಒಂದು ಮೊಲ 9 ಮರಿ ಹಾಕೈತಿ. ಎಪಿಎಂಸಿ ಒಳಗ ಕೆಲಸ ಮಾಡೋ ಮಹೇಶ್ ಮತ್ತು ಬಸವರಾಜ ಈ ಮೊಲ ಸಾಕ್ಯಾರ. ದಸರಾ ದಿನಾನ ಮೊಲ ಹಿಂಗ 9 ಮರಿ ಹಾಕಿದ್ದಕ್ಕ ಮಂದಿ ಇದಕ್ಕ ಪೂಜಾ ಮಾಡಾಕತ್ಯಾರ. ಈ ರೀತಿ ಮೊಲ 9 ಮರಿ ಹಾಕೋದು ಭಾಳ ಅಪರೂಪ ಅಂತ ಈ ಮೊಲಕ್ಕ ರೂಪ ಅಂತ ಹೆಸರಿಟ್ಟು ಅಲ್ಲಿ ಮಂದಿ ಪೂಜಾ ಮಾಡಾಕತ್ಯಾರ. ಒಂದು ಸಾರಿ ಇಳಿದಿತ್ತು, 2 ಮರಿನ ಹಾಕಿತ್ತು. ಅದರಲ್ಲಿ ಒಂದು ಮಲ ಸತ್ತೋಯ್ತು, ಇನ್ನೊಂದು ಮಲ ಬದುಕಿತ್ತು. ಈಗ ಮತ್ತೆ ವಿಜಯದಶಮಿ ದಿನದಂದು 9 ಮರಿಗಳನ್ನು ಹಾಕಿದೆ. ನಮಗೆ ಭಾಳ ಒಂದು ಸಂತೋಷವಾಗ್ತಿದೆ. ಯಾಕಂದರೆ ವಿಜಯದಶಮಿ ದಿನದ ನಾವು 9 ದಿನ ದೇವರ ಪೂಜೆಯನ್ನು ಮಾಡ್ತೀವಲ್ಲ, ಅದರ ಸಂಬಂಧಾಗಿ ಅದು 9 ಮರಿಗಳನ್ನು ಹಾಕಿದೆ. ಅದರಿಂದ ನಮಗೆ ಸಂತೋಷವಾಗಿದೆ. ಮತ್ತು ನಿನ್ನೆನ ಪೂಜೆಯನ್ನು ಸಹಿತ ನಾವು ಮಾಡಿದ್ದೀವಿ.